ಇನ್ನು ದೂರಲ್ಲಿ ಶಾಸಕರ ಪುತ್ರನ ಹೆಸರನ್ನ ಸೇರಿಸಿದಂತ ವಿಚಾರಕ್ಕೆ ಸಂಬಂಧಿಸಿದಂತೆ ಅಧಿಕಾರಿ ಜ್ಯೋತಿ ಅವರಿಗೆ ಒತ್ತಡ ಶುರುವಾಗಿದೆ. ಯಾರಿಂದ ಫೋನ್ ಹೋಗಬೇಕೋ ಅವರಿಂದ ಹೋಗಿರುತ್ತೆ. ಫೋನ್ ಕಾಲ್ ಅನ್ನು ಏನಾದರೂ ಪರಿಶೀಲನೆ ಮಾಡಿದರೆ ಎಲ್ಲ ಗೊತ್ತಾಗುತ್ತೆ ಅಂತ ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ. ಅವರನ್ನ ಹೆದರಿಸುವಂತ ಪ್ರಯತ್ನಗಳಾಗಿದೆ ಅನ್ನೋದು ಆರ್ ಅಶೋಕ್ ಅವರು ಮಾಡ್ತಾ ಇರುವಂತ ಆರೋಪ. ಯಾರಿಂದ ಫೋನ್ ಹೋಗಬೇಕು, ಡಿ ಸಿಯಿಂದ ಸೆಕ್ರೆಟ್ರಿಗಳಿಂದ ಎಲ್ಲ ಫೋನ್ ಹೋಗಿರ್ತೈತೆ. ಆ ಫೋನ್ನೆಲ್ಲ ಅವ್ರನ್ನ ಆ ಅಮ್ಮನಿಗೆ ಯಾವ್ಯಾವ ಫೋನ್ ಹೋಗೈತೆ ಅಂತ ತೆಗೆದ್ರೆ ಯಾರು ಒತ್ತಡ ಹಾಕಿದ್ರು ಎಲ್ಲ ಬೀದಿಗೆ ಬರ್ತೈತೆ. ಅದರಿಂದ ನನಗನ್ಸೋದು ಒತ್ತಡದಿಂದನೇ ಆ ಅಮ್ಮ ಯಾರ್ಯಾರ್ದು ಪೊಲೀಸ್ ತನಿಖೆಯಿಂದ ಬರಲಿ ರಿಪೋರ್ಟು ಅಂತ ಕೇಳಿ ಭಯದ ವಾತಾವರಣ. ಅವಗೂ ಗೊತ್ತಿದೆ ಏನು ಈಗ ಆಯಿತು, ಯಾದಗಿರಿಯಲ್ಲಾಯಿತು, ಒಬ್ಬ SI ಆತ್ಮಹತ್ಯೆ ಮಾಡ್ಕೊಂಡ. ಅವನ ಏನಾಯಿತು, MLAನೂ ಬಂಧಿಸಿಲ್ಲ, ಅವನ ಮಗನೂ ಬಂಧಿಸಿಲ್ಲ. ಇಲ್ಲೂ ಹಂಗೆ ಆಗ್ಬಿಟ್ರೆ ನನ್ನ ಕತೆ ಏನು? ಅವರೇನೋ ಸತ್ವದ ಪಾಪ. ಇಲ್ಲಿ ಆ ಅಮ್ಮ ಬದುಕಿದಾಳಲ್ಲ, ಮುಂದೆ ನಾನು ಹೆಂಗೆ ಅದು ಇಲ್ಲಿ ಕೆಲಸ ಮಾಡಬೇಕು? ಆ ಭಯದಿಂದ ಇವತ್ತು ಯಾವುದೇ ಅಧಿಕಾರಿಗಳು, ಇಂಥವು 100 ಆಗಿದೆ ಇನ್ಸಿಡೆಂಟ್ಗಳು, ಅಧಿಕಾರಿಗಳು ಭಯದಿಂದ ಕಂಪ್ಲೇಂಟನ್ನು ಕೊಡ್ತಾ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.